ಬೆಳಗ್ಗೆ ಒಂದು ಡಿಸ್ಟರ್ಬಿಂಗ್ ಇನ್ಸಿಡೆಂಟ್ ವರದಿ ಆಗ್ತಾ ಇದೆ. ಮಕ್ಕಳಾಗ್ತಿಲ್ಲ ಅಂತ ಹೇಳಿ ಪತ್ನಿಯನ್ನೇ ಪಾಪಿ ಪತಿರಾಯ ಕೊಂದು ಹಾಕಿದ್ದಾನೆ. ಇಂಥದ್ದೊಂದು ಅಮಾನವೀಯ ದುಷ್ಕೃತ್ಯ ನಡೆದಿರೋದು ಬೆಳಗಾವಿ ಜಿಲ್ಲೆ ಬೈಲಹೊಂಗಲ ತಾಲೂಕಿನ ನೇಗಿನ ಹಾಳದಲ್ಲಿ 21 ವರ್ಷದ ಪತ್ನಿ ರಾಜೇಶ್ವರಿ ಗಿಲಕ್ಕನವರ್ ಕೊಲೆಯಾಗಿರುವಂತಹ ಗೃಹಿಣಿ ಕೊಂದ ಪಾಪಿ ಪತಿರಾಯ 28 ವರ್ಷದ ಫಕೀರಪ್ಪ ಗಿಲ್ಲಕ್ಕನವರ್. ಅಂಡ್ ಇವರಿಗೆ ಮದುವೆಯಾಗಿ 3 ವರ್ಷ ಆದ್ರೂ ಮಕ್ಕಳಾಗಿರ್ಲಿಲ್ಲ ಅಂತ ಹೇಳಿ ಇದೇ ವಿಚಾರವಾಗಿ ಪತಿ ಪತ್ನಿ ನಡುವೆ ಪ್ರತಿನಿತ್ಯ ಗಲಾಟೆ ಏರ್ಪಡ್ತಾ ಇತ್ತಂತೆ. ಪ್ರತಿದಿನ ಮಕ್ಕಳಾಗಿಲ್ಲ ಅಂತ ಹೇಳಿ ದಂಪತಿ ಮಧ್ಯೆ ನಡೀತಾ ಇದ್ದಂತ ಜಗಳ ಈ ಹಂತದಲ್ಲಿ ಪತ್ನಿ ರಾಜೇಶ್ವರಿ ಮಲಗಿದ್ದಾಗ ಹಗ್ಗ ಬಿಗಿದು ಪತಿ ಕೊಲೆ ಮಾಡಿದ್ದಾನೆ. ಅಂಡ್ ಎಸ್ಕೇಪ್ ಆಗೋದಕ್ಕೆ ಆ ಖತರ್ನಾಕ್ ಮಾಡಿರುವಂತ ಪ್ಲಾನು ಕೊಲೆ ಮಾಡಿ ಹೃದಯಾಘಾತದಿಂದ ಆಕೆ ಸತ್ತೋಗಿದ್ದಾಳೆ ಅಂತ ಹೇಳಿ ನಾಟಕ ಮಾಡಿದ್ದಾನೆ. ಕುತ್ತಿಗೆ ಬಳಿ ಪರಿಶೀಲನೆ ಮಾಡಿದಂತ ಸಂದರ್ಭ ಉಸಿರುಗಟ್ಟಿಸಿ ಆಕೆಯನ್ನ ಕೊಂದಿರುವಂತ ವಿಚಾರ ಬೆಳಕಿಗೆ ಬಂದಿದ್ದು. ಆರೋಪಿ ಪತಿಯನ್ನ ಬಂಧಿಸಿ ಸದ್ಯ ಬೆಳಗಾವಿ ಪೊಲೀಸರು ಆತನನ್ನು ಜೈಲಿಗಟ್ಟಿದ್ದಾರೆ. ಬೈಲಹೊಂಗಲ ಪೊಲೀಸ್ ಠಾಣೆಯಲ್ಲಿ ಈ ಕುರಿತಂತೆ ಕೇಸ್ ಕೂಡ ದಾಖಲಾಗಿದೆ. ಮಕ್ಕಳಾಗ್ತಿಲ್ಲ ಅನ್ನುವಂತ ಒಂದು ಕಾರಣದಿಂದ ಪತ್ನಿಯನ್ನೇ ಪಾಪಿ ಪತಿರಾಯ ಕೊಂದಿರೋದು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ. ಆಕೆ ಹಾರ್ಟ್ ಅಟ್ಯಾಕ್ ನಿಂದ ಸತ್ತೋಗಿದ್ದಾಳೆ ಅಂತ ಹೇಳಿ ಈ ಫಕೀರಪ್ಪ ನಾಟಕ ಆಡಿದ್ದ. ಬಟ್ ಆಕೆ ಕತ್ತು ನೋಡಿದ್ರೇನೆ ಗೊತ್ತಾಗ್ತಾ ಇದೆ ಇಲ್ಲೇನೋ ನಡಿಬಾರದು ನಡೆದಿದೆ ಅಂತ ಹೇಳಿ. ಉಸಿರುಗಟ್ಟಿಸಿ ಈತ ಆಕೆಯನ್ನ ಕೊಂದಿರುವಂತ ವಿಚಾರ ಸದ್ಯ ಪೊಲೀಸರ ಗಮನಕ್ಕೆ ಬಂದಿದ್ದು ಈತನನ್ನ ಒದ್ದು ಒಳಗೆ ಹಾಕಿದ್ದಾರೆ. ಒಂದು ನ್ಯೂನ್ಯತೆ, ಮಕ್ಕಳಾಗಿಲ್ಲ ಅಂದ್ರೆ ಅದಕ್ಕೆ ಬೇರೆ ಆಲ್ಟರ್ನೇಟ್ ದಾರಿಗಳನ್ನ ಹುಡುಕೋದಕ್ಕೆ ಇವತ್ತಿನ ಟೆಕ್ನಾಲಜಿ ಎಷ್ಟರ ಮಟ್ಟಿಗೆ ಅಡ್ವಾನ್ಸ್ಡ್ ಆಗಿದೆ, ಅದನ್ನ ಯುಟಿಲೈಸ್ ಮಾಡ್ಕೊಳ್ಳೋ ತಾಕತ್ತಿರಲ್ಲ. ಒಂದು ಉಸಿರನ್ನೇ ತೆಗಿತಾರೆ ಅಂತ ಹೇಳಿದ್ರೆ ಇವರೆಲ್ಲ ಹೊಟ್ಟೆಗೆ ಅನ್ನ ತಿಂದ ಬೆಳೆದಿರ್ತಾರೆ. ಸುಮಾರು ಮಾಡಿದ್ರಿ ಇರ್ತಿದ್ದೇನೋ ನನ್ನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್. ನಮ್ಮೊಂದಿಗೆ ದೂರವಾಣಿ ಸಂಪರ್ಕಕ್ಕೆ ಸಿಗ್ತಿದ್ದಾರೆ. ಮಂಜುನಾಥ್, ಸಾವಿರ ನ್ಯೂನತೆಗಳು, ಸಾವಿರ ತಪ್ಪುಗಳಿದ್ರೂ ಕೂಡ ಅದನ್ನ ಸಹಿಸಿಕೊಂಡು ಹೋಗುವಂತಹ ಬಂಧ ಮದುವೆ. ಆದ್ರೆ ಒಂದು ನ್ಯೂನತೆಗೆ ಆಕೆಯ ಉಸಿರನ್ನೇ ನಿಲ್ಲಿಸಿದ್ದಾನೆ ಅಂದ್ರೆ ಇವರೆಲ್ಲ ಹೊಟ್ಟೆಗೆ ಅನ್ನ ತಿಂದ ಬೆಳೆದಿರ್ತಾರೆ ಅನ್ನೋ ಪ್ರಶ್ನೆ ಹೇಳುತ್ತೆ. ಈ ಖತರ್ನಾಕ್ ಇಡಿಯಟ್ನ ಸೆರೆ ಹಿಡಿಯೋ ಕಾರ್ಯಾಚರಣೆ ಆಗಿದೆಯಾ? ಅಂಡ್ ಈತನಿಗೆ ಟ್ರೀಟ್ಮೆಂಟ್ ಹೆಂಗ್ ಕೊಡ್ತಿದ್ದಾರೆ ಪೊಲೀಸರು? ಏನು ಇದೊಂದು ಅಮಾನವೀಯ ಘಟನೆ ಅಂತಾನೆ ಹೇಳ್ಬೇಕಾಗತ್ತೆ. ತಾಯಿಯ ಅವ್ರಿಗೆ ಮಗು ಆಗ್ತಿಲ್ಲ ಅಂತ ಹೇಳಿ ಅವನ ತನ್ನ ಹೆಂಡತಿಯನ್ನೇ ಕೊಲೆ ಮಾಡಿದಂತ ಘಟನೆ ಬೆಳಗಾವಿ ಜಿಲ್ಲೆ ಬೈಲಹೊಂಗಲ ತಾಲೂಕಿನ ನಾಗನೂರ್ನಲ್ಲಿ ಈ ಒಂದು ಘಟನೆ. ಬೈಲಹೊಂಗಲ ತಾಲೂಕಿನ ನೇಗಿನಹಾಳ ಗ್ರಾಮದಲ್ಲಿ ಈ ಒಂದು ಘಟನೆ ನಡೆದಿದೆ. 21 ವರ್ಷದ ರಾಜೇಶ್ವರಿ ಏನಿರ್ತ ಗಳಕ್ನವ್ರು ಅಂತ ಹೇಳಿ ಆ ಮದುವೆಯಾಗಿ 3 ವರ್ಷ ಆಗಿರ್ತತೆ. ಆ ಗಂಡದಂತ 21 ವರ್ಷದ ಫಕೀರಪ್ಪ ಗಳಕ್ನವ್ರು ಕೊಲೆ ಮಾಡ್ತಾನೆ. ಯಾಕಂತಂದ್ರೆ ಕಳೆದ 3 ವರ್ಷಗಳಿಂದ ಮದುವೆ ಆಗಿರ್ತಾರೆ, ಅವ್ರಿಗೆ ಮಕ್ಕಳಾಗಿಲ್ಲ ಅಂತ ಹೇಳಿ ಆಕ್ರೋಶಗೊಂಡಂತ ಗಂಡ ಅವಳನ್ನು ಕೊಲೆ ಮಾಡ್ತಾನೆ. ಯಾಕಂತಂದ್ರೆ ಈಗ ನೀವೇ ಹೇಳಿದ ಪ್ರಕಾರ ಅನೇಕ ಕಾರಣಗಳು, ಆಸ್ಪತ್ರೆಗಳಿದ್ರು ಇದ್ದಾವೆ, IVF ಸೆಂಟರ್ಗಳಿದ್ದಾವೆ, ಅಲ್ಲಿ ತೋರಿಸಿ ಮಕ್ಕಳನ್ನು ಪಡೆಯಬಹುದಾಗಿತ್ತು. ಆದ್ರೆ ಅದು ಸಹ ಆಗದೆ ಇದ್ರೆ ವಿಚ್ಛೇದನವನ್ನು ಪಡೆದು ಬೇರೆ ಮದುವೆ ಆಗಿ ಅವರ ಒಂದು ಜೀವ ಉಳಿಸಬೇಕಾಗಿತ್ತು. ಆದ್ರೆ ಈ ಪಾಪಿ ಗಂಡ ಮಾಡಿದ್ದು ಮಕ್ಕಳಾಗ್ಲಿಲ್ಲ ಅಂತ ಒಂದೇ ಒಂದು ಕಾರಣ ಇಟ್ಕೊಂಡು ಅವಳನ್ನ ಈ ಭೂಮಿಯಿಂದನೇ ಬೇರೆ ಕಳಿಸಿದಾನಂತ. ಇದು ನಾಚಿಕೆಗೇಡಿನ ಸಂಗತಿ ಅಂತೇಳಿ ಈಗಾಗಲೇ ಜನರು ಆಕ್ರೋಶ ವ್ಯಕ್ತಪಡಿಸ್ತಾ ಈ ಹಿನ್ನೆಲೆಯಲ್ಲಿ ಏನು 21 ವರ್ಷದ ಫಕೀರಪ್ಪ ಈಗಾಗಲೇ ಅವನನ್ನ ಬೈಲಹೊಂಗಲ ಪೊಲೀಸರು ಬಂಧಿಸಿ ಬೆಳಗಾವಿ ಹಿಂಡಲಗ ಜೈಲಿಗೆ ಮುದ್ದೆ ಮುರಿಯಲು ಕಳಿಸಿದ್ದಾರೆ. ಪ್ರಜ್ವಲ, ತಮ್ಮೆಲ್ಲ ಡೀಟೇಲ್ಸ್ಗೆ